ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಕ್ವಶನ್ ಪೇಪರನ್ನು ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತಿರೋದೇನೆಂದರೆ, ಬೋರ್ಡಿಂದ ಬಿಟ್ಟಿರುವಂತಹ 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಕ್ವಶನ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಅದರಿಂದಲೇ ಡೈರೆಕ್ಟಾಗಿ ಕೇಳುವಂಥ ಎಷ್ಟೋ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಫಸ್ಟ್ ಅವನ್ನು ಪ್ರಾಕ್ಟೀಸ್ ಮಾಡಿ ತದನಂತರ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ, ಮತ್ತೆ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. First, main 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. So, ಇಲ್ಲಿ 4 questions ಇದೆ. First question, read the given conversation and choose the language function for the underlined sentence. So, first question, so ಇಲ್ಲಿ ನೋಡೋಣ, ಇಲ್ಲಿ ಕನ್ವರ್ಸೇಷನ್ ಅನ್ನು ಓದ್ಕೊಳ್ಳೋಣ ಮಕ್ಕಳ. ಸೊ ಅಂಡರ್ಲೈನ್ ಹೇಳಿದಿರೋ ಲೈನ್ ಅನ್ನು ನೋಡ್ಕೊಳ್ಳೋಣ. ಐ ವಿಲ್ ಬೈ ಒನ್ ಸೂನ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಏನಂದ್ರೆ ಅಕ್ಸೆಪ್ಟಿಂಗ್ ದ ಸಜೆಷನ್. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ. ಸೆಕೆಂಡ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಫ್ರಮ್ ದ ಸೆಂಟೆನ್ಸ್. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್? ಅನು, ಅ ನೈಸ್ ಬುಕ್ ಟು ರೀಡ್ ಫುಲ್ ಆಫ್ ಸಸ್ಪೆನ್ಸ್. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಟು ರೀಡ್ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, read the given conversation and fill in the blank choosing the most appropriate word from the given option ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಎರಡನ್ನ ಖ್ಯಾತಿ ಮತ್ತೆ ಪ್ರವೀಣ್ ನಡುವೆ ನಡೆಯುವ ಕಾನ್ವರ್ಸೇಷನ್ ಅನ್ನು ಓದ್ಕೊಳ್ಳಿ. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ವರ್ಡ್, ಅಪ್ರೋಪ್ರಿಯೇಟ್ ವರ್ಡ್ ಯಾವುದಪ್ಪ ಅಂತ ಹೇಳಿದ್ರೆ ವುಡ್ ಹ್ಯಾವ್ ಆಗುತ್ತೆ. ಹೇಗೆ ಅಂದ್ರೆ, ಇಫ್ ವಿ ಹ್ಯಾಡ್ ನಾಟ್ ಟ್ರೈನ್ಡ್ ವಿ ವುಡ್ ಹ್ಯಾವ್ ಅಟೆಂಡ್ ದ ಔಟ್ಡೋರ್ ಕಾನ್ಸರ್ಟ್. ಹಾಗಾಗಿ ಆಪ್ಷನ್ ಸಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. Next, fourth question, choose the appropriate question tag and fill in the blanks. I am trying my best to get through the examination. So ಇಲ್ಲಿ ಕರೆಕ್ಟ್ ಆಗಿರೋ ಕ್ವಶನ್ ಟ್ಯಾಗ್ ಅನ್ನ ಕೇಳಿದರೆ, ಸೊ ಅರಂಟ್ ಐ ಇಸ್ ದ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಪ್ರಶ್ನೆಗಳಿರ್ತದೆ. ಫಿಫ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಎ ಮತ್ತೆ ಬಿ ನಲ್ಲಿ ಕೊಟ್ಟಿದ್ದಾರೆ. ಎ ನಲ್ಲಿ ಫಿಲ್ಮ್ ಅಂತ ಕೊಟ್ಟಿದ್ದಾರೆ, ಬಿ ನಲ್ಲಿ ಶೋ, ಡೈರೆಕ್ಟ್, ಪ್ರೊಡ್ಯೂಸ್, ಸ್ಟೇಜ್ ಅಂತಿದೆ. ಸೊ ಹಾಗಾಗಿ ಫಿಲ್ಮ್ ಶೋ ಇಸ್ ದ ಕರೆಕ್ಟ್ ವರ್ಡ್. ಸೊ ಹಾಗಾಗಿ ಫಿಲ್ಮ್ ಶೋ ಅಂತ ಹೇಳಿ ನೀವು ಆಯ್ಕೆ ಮಾಡಿ ಬರೀಬೇಕು. ಕ್ವಶನ್ ನಂಬರ್ 6, ಪಿಕ್ ದ 1 syllable ವರ್ಡ್ ಫ್ರಮ್ ದ ವರ್ಡ್ ಗಿವನ್ ಬಿಲೋ. ವರ್ಡ್ ಆರ್ಮನಿ, ಸ್ಪ್ರೈಟೆಡ್ ಅಂಡ್ ಎನ್ಚಾಂಟಿಂಗ್ ಅಂತ ಇದೆ. ಸೊ ಅದನ್ನು ನಿಮಗೆ 1 syllable ಇರುವಂತದ್ದು ವರ್ಡ್ ಅಲ್ಲಿ ಬರುವಂತದ್ದು, ಹಾಗಾಗಿ ವರ್ಡ್ ಅಂತ ಹೇಳಿ ಬರೀಬೇಕು. ಕ್ವಶನ್ ನಂಬರ್ 7, fill in the blank with appropriate preposition. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಪ್ರಪೋಸಿಷನ್, ಮೈ ಮದರ್ ಈಸ್ ವೇಟಿಂಗ್ ಡ್ಯಾಶ್ ಹೋಮ್ ಫಾರ್ ಮೀ. ಸೊ ಮೈ ಮದರ್ ಈಸ್ ವೇಟಿಂಗ್ ಅಟ್ ಹೋಮ್ ಫಾರ್ ಮೀ. ಸೊ ಹಾಗಾಗಿ ಅಟ್ ಇಸ್ ದ ಕರೆಕ್ಟ್ ಪ್ರಪೋಸಿಷನ್. ಕ್ವಶನ್ ನಂಬರ್ 8, fill in the blank with suitable articles. ಪ್ರೇಯರ್ ಈಸ್ ಡ್ಯಾಶ್ ಯುನಿಕ್ ಲೆಟರ್ ಟು ಗಾಡ್. ಸೊ ಪ್ರೇಯರ್ ಈಸ್ ಅ ಯುನಿಕ್ ಲೆಟರ್. ಸೊ ಹಾಗಾಗಿ ಇಲ್ಲಿ ಬರೆದ್ರೆ ಎ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಹಾಗಾಗಿ ಎ ಇಸ್ ದ ಕರೆಕ್ಟ್ ಆರ್ಟಿಕಲ್. ಕ್ವಶನ್ ನಂಬರ್ 9, fill in the blank using suitable linker. ಸೊ ಸೂಟೇಬಲ್ ಲಿಂಕರ್ ಅನ್ನು ಯೂಸ್ ಮಾಡಬೇಕು. ದ ಸ್ಟ್ರೇಂಜರ್ ವಾಸ್ ಹಾನೆಸ್ಟ್ ಡ್ಯಾಶ್ ಟ್ರೂತ್ಫುಲ್. ದ ಸ್ಟ್ರೇಂಜರ್ ವಾಸ್ ಆನೆಸ್ಟ್ ಆ್ಯಂಡ್ ಟ್ರೂತ್ಫುಲ್. ಹಾಗಾಗಿ ಕರೆಕ್ಟ್ ಆಗಿರುವ ಲಿಂಕರ್ ಆ್ಯಂಡ್ ಆಗಿರ್ತದೆ. ಕ್ವಶನ್ ನಂಬರ್ 10, fill in the blank with the right form of verb given in bracket. ಸೊ ಬ್ರಾಕೆಟ್ ಅಲ್ಲಿ ನಮಗೆ ವರ್ಡ್ ಅನ್ನು ಕೊಟ್ಟಿದ್ದಾರೆ, ರೈಟ್ ಫಾರ್ಮ್ ಆಗಿರೋ ವರ್ಬ್ ಅನ್ನ ಬರೀಬೇಕು. ಎವ್ರಿ ಮಾರ್ನಿಂಗ್ ಮಿಸ್ಟರ್ ಅರುಣ್ ಡ್ಯಾಶ್ ಇನ್ ದ ಪಾರ್ಕ್ ಟು ಸ್ಟೇ ಫಿಟ್. ಸೊ ಎವ್ರಿ ಮಾರ್ನಿಂಗ್ ಮಿಸ್ಟರ್ ಅರುಣ್ ರನ್ಸ್ ಇನ್ ದ ಪಾರ್ಕ್ ಟು ಸ್ಟೇ ಫಿಟ್. ಹಾಗಾಗಿ ರನ್ಸ್ ಅಂತ ಹೇಳಿ ಬರೀಬೇಕಾಗ್ತದೆ. ಕ್ವಶನ್ ನಂಬರ್ 11, fill in the blanks with the correct form of the word given in brackets. The dash of the mountains in the lake is good picture for an artist. ಸೊ ಬ್ರಾಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ, ಸೊ ಅದು ರಿಫ್ಲೆಕ್ಷನ್ ಆಗಬೇಕು. ದ ರಿಫ್ಲೆಕ್ಷನ್ ಆಫ್ ದ ಮೌಂಟೇನ್ಸ್ ಇನ್ ದ ಲೇಕ್ ಇಸ್ ಎ ಗುಡ್ ಪಿಕ್ಚರ್ ಫಾರ್ an artist. ನೆಕ್ಸ್ಟ್ ಕ್ವಶನ್ ನಂಬರ್ 12, name the parts of speech of the underlined word in the given sentence. The confidence the student have after getting 90% in their examination is a joy to parents and teachers. ಸೊ ಕಾನ್ಫಿಡೆನ್ಸ್ ಅನ್ನೋ ವರ್ಡಿಗೆ ಅವ್ರು ಏನು ಮಾಡಿದ್ದಾರೆ, ಅಂಡರ್ಲೈನ್ ಅನ್ನ ಹಾಕಿದ್ದಾರೆ. ಅದು ನೌನ್ ಆಗಿದೆ, ಹಾಗಾಗಿ ಅದು ನೌನ್ ಅಂತ ಹೇಳಿ ಬರೀಬೇಕಾಗ್ತದೆ. ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಬುಕ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಸೊ ನೀವು ಬುಕ್ ಅನ್ನೋ ಒಂದು ವರ್ಡ್ ಅನ್ನ ವರ್ಬ್ ಆಗಿ ಯೂಸ್ ಮಾಡಬೇಕು. ಸೊ ಎನಿ ಸೆಂಟೆನ್ಸ್
ಐ ಬುಕ್ಡ್ ಟಿಕೆಟ್. ಸೊ ಅದು ವರ್ಬ್ ಆಗಿ ಬರೀಬೇಕು. ಹಾಗಾಗಿ ಯಾವುದಾದ್ರೂ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರೀರಿ. ನೆಕ್ಸ್ಟ್ 14 ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೊ ಸೂಪರ್ಲೇಟಿವ್ ಡಿಗ್ರಿಗೆ ಬರೀಬೇಕು. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ಸೊ ಇಲ್ಲಿ ನಮಗೆ ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಸೊ ಅದನ್ನು ಸೂಪರ್ಲೇಟಿವ್ ಬರೀಬೇಕಾದ್ರೆ ಐರನ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಟಲ್. ಕ್ವಶನ್ ನಂಬರ್ 15, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚಿಗೆ ಬರೀಬೇಕಾಗ್ತದೆ. ಸೊ ಇಲ್ಲಿ ಅಂಡರ್ಲೈನ್ ಎಳ್ದಿರುವಂಥದ್ದು ಐ ಹ್ಯಾವ್ ರೀಡ್ ಎ ನಾವಲ್ ಬೈ ಆರ್ ಕೆ ನಾರಾಯಣ್ಗೆ ಅಂಡರ್ಲೈನನ್ನು ಹಾಕಿದ್ದಾರೆ. ಸೊ ಇಲ್ಲಿ ಏನಂತ ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ ಅಂದರೆ ದ ಸ್ಟೂಡೆಂಟ್ ಸೆಡ್ ದ್ಯಾಟ್ he or she had read a novel by R.K. Narayan. Question number 16, change the given sentence into its passive form. So passive form ge baribeku. My brother encourages me to participate in all events. So adu passive voice ge barabekadre I am encouraging by my brother to participate in all events. Next, third main, 17th question, the following paragraph has 2 errors. Edit the paragraph and rewrite it in the answer booklet. Clues are given. So ಇಲ್ಲಿ ನಮಗೆ 2 ಅಂಕಕ್ಕೆ ಪ್ರಶ್ನೆ. The storms in the deep sea threaten the surrounding land. This forced the authorities to evacuate people to save place quick. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್. ಇಲ್ಲಿ ಸ್ಟ್ರೋಮ್ಸ್ ಅಂತ ಇದೆಯಲ್ಲ, ಸೊ ಅದು ಸ್ಪೆಲ್ಲಿಂಗ್ ತಪ್ಪಾಗಿದೆ, STORMS ಆಗಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ವರ್ಬಿಯಲ್ ಮಿಸ್ಟೇಕ್. ಸೊ ಯಾವುದಪ್ಪ ಆಡ್ವರ್ಬಿಯಲ್ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ, ಸೊ ಕ್ವಿಕ್ ಅಂತ ಇದೆ, ಅದೇನಾಗಬೇಕು ಕ್ವಿಕ್ಲಿ ಆಗಬೇಕಾಗ್ತದೆ. ಸೊ ಇದಿಷ್ಟು ಮಕ್ಕಳ ಗ್ರಾಮರಲ್ಲಿ ಬರುವಂತಹ ಕ್ವಶನ್ಸ್. ಸೊ ಹಾಗಾಗಿ 17 ಮಾರ್ಕ್ಸನ್ನು ನೀವು ಗ್ರಾಮರಲ್ಲಿ ತಗೋಬೋದು. ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬರುವಂಥದ್ದು. ನೆಕ್ಸ್ಟ್ 4th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 sentences ಈಚ್. ಸೊ ಇಲ್ಲಿ 7 ಕ್ವಶನ್ಸ್ ಇರ್ತದೆ. ಕ್ವಶನ್ ನಂಬರ್ 18, ವೈ ಡಿಡ್ ಸ್ಮಿತಾ ಫೀಲ್ ದ್ಯಾಟ್ ಇಟ್ ವಾಸ್ ಅ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್. ಸೊ ಅನಂತ್ ಸೆಡ್ ದ್ಯಾಟ್ ಇಟ್ ವಾಸ್ ದ ಚಾನ್ಸ್ ಆಫ್ a lifetime and so wished to go to the concert, but Smita knew that Anant was suffering from cancer and was bedridden. She knew Anant would never be able to see and hear Pandit Ravi Shankar if he missed the chance. So this answer ಬರೆದ್ರೆ ನಿಮಗೆ 2 marks ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಗಾಂಧೀಜಿ and Dr. B.R. Ambedkar both worked for the depressed classes in their own way. Justify this statement ಅಂತ ಇದೆ. So Gandhiji reminded the upper classes of their duties towards the oppressed. Ambedkar remind the depressed classes for their rights. Gandhiji stressed the duties and Ambedkar stressed the rights. So these 2 answers na bardre 2 marks ಸಿಗ್ತದೆ. Next question number 20, why did the superpower meets in Geneva? The superpower had signed an agreement not to conduct a nuclear test. The superpowers were summoned to solve the problems that would arise if any of the superpowers violated this agreement. ಸೊ ಪ್ರತಿಯೊಂದು ಕ್ವಶನ್ಸನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ನೀವು 2-3 ಕ್ವಶನ್ ಪೇಪರನ್ನು ರಿಪೀಟ್ ಮಾಡ್ತಾ ಇದ್ರೆ ಸೊ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಆನ್ಸರ್ಸ್ ತುಂಬ ಬೇಗ ಪ್ರಾಕ್ಟೀಸ್ ಆಗ್ತದೆ. ಆಗ ಎಕ್ಸಾಮ್ಗೂ ಬರೀಲಿಕ್ಕೂ ಸಹ ಯೂಸ್ ಆಗ್ತದೆ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 21, ಡಾನ್ ಅನ್ಸೆಲ್ಮೋ ಆ್ಯಂಡ್ ದ ಅಮೇರಿಕನ್ಸ್ ವರ್ ಜನರಸ್. ಜಸ್ಟಿಫೈ ದ ಸ್ಟೇಟ್ಮೆಂಟ್. The Americans discovered that Don Anselmo owned more than 8 acres of land. They told him that they were willing to pay an extra amount for the extra land, but the Don Anselmo refused to take extra money for the extra land. He told them that he had promised them to give his property for $1,200 and so he would keep his word. So both were generous. Next question number 22, why does the poet say that he will be in solitary confinement? The poet will be shut in the capsule. Nobody will be able to visit him, talk to him or write mails to him. He will be alone, so he feels it will be like being imprisoned. Next question number 23, why were Babu and Manju disappointed? Babu and Manju thought the march would be violent, but there were no shouts, no slogan. The march was silent. So they both are disappointed. For that question we have one more option. What did the absence of a mother teach Hanif and his brothers? The absence of their mother from home
taught the children to become responsible. They got up early and completed the household work and went to school. They learnt one's duty is the most important thing of life. Question number 24. What hardship did Dicky Dolmo faces before scaling Mount Everest? So Dicky Dolmo lost her mother and her brother in her childhood. She also faced financial problems after getting into the training course. She worked hard for 4 hours every day. She made 3 successful expeditions to different mountains. For that question we have one more option. How did the bird of happiness put an end to end hardship suffered by the people? So for this year there is an answer. You copy that. ಇಷ್ಟು ನಿಮಗೆ ಸೆಕೆಂಡ್ 2 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ ಆನ್ಸರ್ಸ್. ನೆಕ್ಸ್ಟ್ ಫಿಫ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್. ಸೊ ಇಲ್ಲಿ 2 ಪ್ರಶ್ನೆಗಳಿರ್ತವೆ ಮಕ್ಕಳ. ಪ್ರತಿ ಪ್ರಶ್ನೆಗೆ 3 ಅಂಕ ಸಿಗ್ತದೆ. ಕ್ವಶನ್ ನಂಬರ್ 25. ಹೌ ಡಿಡ್ ಸತೀಶ್ ಮೀಟ್ ವಿತ್ ಆಕ್ಸಿಡೆಂಟ್? ಸೊ ಇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಕೇಳಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಅದನ್ನು ನೀವು ಬರೀರಿ ಮಕ್ಕಳ. ಸೊ ಇಲ್ಲಿ ಆನ್ಸರ್ಸ್ ಇದೆ ನೋಡಿ. ಸೊ ಯಾವ ರೀತಿ ಬರೆಯೋದು ಅಂತ ಇಲ್ಲಿ ಕೊಟ್ಟಿದ್ದೀವಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್ ದ ಲ್ಯಾಂಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಸೊ ಅದರಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪೋಯಟ್ ಅದನ್ನು ಕಂಪ್ಲೀಟ್ ಆಗಿ ನೀವಿಲ್ಲಿ ಬರೀತಾ ಹೋಗಿ ಮಕ್ಕಳ. ಸೊ ಪಾಯಿಂಟ್ಸ್ ಅನ್ನು ಕೊಡಲಾಗಿದೆ. ಸೊ ಇದಿಷ್ಟನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು 3 ಮಾರ್ಕ್ಸಿಗೆ ಕೇಳಿರುವಂಥದ್ದು. ನೆಕ್ಸ್ಟ್ ನಿಮಗೆ 6th ಮೇನಿಗೆ ಬಂದರೆ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ಮಕ್ಕಳ. ಸೊ ಇದರಲ್ಲಿ ಕ್ವಶನ್ ನಂಬರ್ 27. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋಸ್. ಹೂ ಡಸ್ ಲಿಟಲ್ ಫೆಲೋ ರೆಫರ್ಸ್ ಟು? ದ ಲಿಟಲ್ ಫೆಲೋ ರೆಫರ್ಸ್ ಟು ಸ್ವಾಮಿ. Who said this? Swami father said this. Why did the speaker say this? Swami's father knew that Swami was giving a lame excuse, but father wanted Swami to cultivate good habits. Next question number 28. We are like bats trying to fly by day. Who said this? This is Diego. Next, who was this said to? Pedro. Next, what did the speaker mean by this statement? Diego felt that they were sailing without knowing their destination, just like bats flying by day ಅಂತ ಇದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಕ್ವಶನ್ ನಂಬರ್ 28ಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಹೂ ಸೆಡ್ ದಿಸ್? ಸೊ ಬಾಲೇಶ್ವರ್. ನೆಕ್ಸ್ಟ್ ಹೂ ವಾಸ್ ದಿಸ್ ಸೆಡ್ ಟು? ದ ಟೆಂಪೋ ಟ್ರಕ್ ಡ್ರೈವರ್. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. Why did the speaker borrow the mobile? He wanted to inform about the accident to Roma's family. Next question number 30. What song shall I sing of you, my mother? Who is the speaker? The poet V.K. Gokak. Next, who is you here? The mother India. Next, what song he wants to sing? The praising song for Mother India. ಸೊ ಇದಿಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗ್ತದೆ. ನೆಕ್ಸ್ಟ್ 7th ಮೇನ್ 31st ಕ್ವಶನ್. ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್ ಆಫ್ ಎನ್ ಆರ್ಟಿಸ್ಟ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನೇಮ್ ಸತೀಶ್ ಗುಜ್ರಾಲ್. ಬಾರ್ನ್ 25th December 1925. ಪ್ಲೇಸ್ ಜೇಲಂ ಪಾಕಿಸ್ತಾನ್. ಪ್ಯಾರೆಂಟ್ಸ್ ಸ್ಪೌಸ್. ನೆಕ್ಸ್ಟ್ ಪ್ರೊಫೆಷನ್. ನೆಕ್ಸ್ಟ್ ವೆಲ್ ನೋನ್ ಅವಾರ್ಡ್ಸ್ ಡೈಡ್ ಎಲ್ಲವನ್ನು ಕಂಪ್ಲೀಟ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದನ್ನು ನೀವು ಪ್ರೊಫೈಲ್ ರೈಟಿಂಗ್ ಅಲ್ಲಿ ಬರೀಬೇಕು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಸತೀಶ್ ಗುಜ್ರಾಲ್. ಇಸ್ ಡೇಟ್ ಆಫ್ ಬರ್ತ್ ಇಸ್ 25th December 1925. His place of birth is Jhelum, Pakistan. His father is Avtar Narain Gujral and his mother is Pushpa Gujral. His spouse is Kiran Gujral. His profession was painting. He was a well-known artist, writer, sculptor and architect. His award were Order of Crown, Padma Vibhushana. He died on 26th March 2020, New Delhi. ಸೊ ಈ ರೀತಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 8th ಮೇನ್ ಕ್ವಶನ್ ನಂಬರ್ 32. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಸ್ಟೋರಿಯನ್ನು ಬರೀತಾ ಹೋಗಿ. ನೆಕ್ಸ್ಟ್ 9th ಮೇನ್ 33 ಕ್ವಶನ್. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಸೊ ಇಲ್ಲಿ ಈ ಪಿಕ್ಚರನ್ನು ನೋಡಿದ್ರೆ ಒಬ್ಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಿರೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು ಇದನ್ನು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 34. ಕೋಟ್ ಫ್ರಮ್ ಮೆಮೊರಿ. ಸೊ ಇಲ್ಲಿ ನಮಗೆ
ಎರಡು ಪೋಯಮ್ಸ್ಗಳಿರ್ತವೆ ಮಕ್ಕಳ. ಸೊ ಒಂದು ಕ್ವಾಲಿಟಿ ಆಫ್ ಮಸ್ಸಿಯಿಂದ ಬರುತ್ತೆ, ಇನ್ನೊಂದು ಬ್ಲೈಂಡ್ ಬಾಯ್ ಇಂದ ಬರುತ್ತೆ. ಸೊ ಎರಡು ನಿಮಗೆ ಗೊತ್ತಿದೆ ಆಲ್ರೆಡಿ, ಅವೆರಡೇ ಪೋಯಮ್ ಇಂದ ಬರುವಂಥದ್ದು. ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ 11th ಮೇನ್ ಕ್ವಶನ್ ನಂಬರ್ 35. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಸೊ ಇಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಇರ್ತದೆ ಮಕ್ಕಳ. ಸೊ ಆ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ಮಕ್ಕಳ. 2 ಅಂಕ ಪ್ರತಿ ಪ್ರಶ್ನೆಗೆ ಇರ್ತದೆ. ಒಟ್ಟಾರೆ ಈಸಿಯಾಗಿ 4 ಅಂಕಗಳನ್ನ ಈ ಮೇನಿಂದ ನೀವು ಪಡ್ಕೊಬಹುದು. ಅಂಡ್ ನೆಕ್ಸ್ಟ್ 12th ಮೇನಿಗೆ ಬಂದ್ರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್. ಸೊ ಇಲ್ಲಿ ನಿಮಗೆ 4 ಅಂಕಕ್ಕೆ ಒಂದೇ ಪ್ರಶ್ನೆ ಅಟೆಂಡ್ ಮಾಡ್ಲಿಕ್ಕೆ ಇರುತ್ತೆ. ಆದರೆ ನಿಮ್ಗೆ ಇಲ್ಲಿ 3 ಪ್ರಶ್ನೆಗಳು ಇರ್ತವೆ ಮಕ್ಕಳು. ಸೊ 3ರಲ್ಲಿ ನೀವು ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಒಂದಂತೂ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಅದರಿಂದ ಒಂದಿರುತ್ತೆ. ಸೊ ಅದಕ್ಕೂ ಆ ಪ್ರಶ್ನೆ, ಅಥವಾ ರೈಟ್ ಎ ಸಮರಿ ಆಫ್ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಆರ್ ರೈಟ್ ದ ಸಮರಿ ಆಫ್ ದ ಪೋಯಮ್ ಜಾಸ್ ಪೋಯಮ್ 2. ಸೊ ಇವು 3 ಕಂಪಲ್ಸರಿ ಮಕ್ಕಳು. ಇದರಲ್ಲಿ ಯಾವುದಾದ್ರೂ ಒಂದಂತೂ ನಿಮಗೆ 4 ಅಂಕಕ್ಕೆ ಇದ್ದೇ ಇರ್ತದೆ. ಹಾಗಾಗಿ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸಂಪೂರ್ಣವಾಗಿ ಇದರ ಆನ್ಸರ್ಸ್ ಅನ್ನು ಕೊಡಲಾಗಿದೆ, ಅಥವಾ ನೀವು ಆಲ್ರೆಡಿ ಈ 3 ಪೋಯಮ್ಗಳಿಗೂ ಸಮ್ಮರಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ. ಸೊ ಹೊಸದಾಗಿ ಏನು ನಾವು ಕೊಟ್ಟೆ ಅಂತೇಳಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಡಿ. ಸೊ ನೀವೇನು ಪ್ರಾಕ್ಟೀಸ್ ಮಾಡಿದಿರೋ ಅದನ್ನೇ ಎಕ್ಸಾಮಲ್ಲಿ ಬರೀರಿ ಮಕ್ಕಳು. ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಒಳ್ಳೆ ಅಂಕಗಳು ಸಿಗ್ತವೆ. ಅಂಡ್ ನೆಕ್ಸ್ಟ್ 13th ಮೇನ್ 37th ಕ್ವಶನ್. ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ 2 ಕೊಟ್ಟಿರ್ತಾರೆ. ಸೊ ಇಲ್ಲಿ ವಾಟರ್ ಪೊಲ್ಯೂಷನ್ ಇದೆ. ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನ್ಯಾಷನಲ್ ಫೆಸ್ಟಿವಲ್ 3 ಇದೆ. ಅದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್, ಡೆವಲಪ್ಮೆಂಟ್ ಅಂಡ್ ಲಾಸ್ಟಿಗೆ ಕನ್ಕ್ಲೂಷನ್. ಸೊ 3 ನೀಟಾಗಿ ಬರೀ 5 ಅಂಕ ಸಿಗ್ತದೆ. ಅಂಡ್ ಲಾಸ್ಟ್ ಮೈನ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇಲ್ಲಿ 2 ಲೆಟರ್ಸ್ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 38. ಇಮ್ಯಾಜಿನ್ ಯು ಆರ್ ಸಮನ್ವಿ ಆರ್ ಸಮಂತ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ Balaji Nagar, Gadag. Write a letter to your elder sister requesting her to advise study timetable for the examination. Idu personal letter aitu. Or write a letter to the bank manager requesting him to allow you to open a zero balance saving account in their bank. So ಹಾಗಾಗಿ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಯಾವ ರೀತಿ ಬರೆಯೋದಂತ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಹಾಗಾಗಿನೇ ನಾನು ನಿಮಗೆ ಇದರ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ